ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಪಾಲಕ್ ಹಾಕಿ ಆಲೂಗಡ್ಡೆ ಪಲ್ಯ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ. ಈಗ ಆಲೂಗಡ್ಡೆ ತೊಗೊಂಡು ಕುದಿಸಿ ಎಲ್ಲ ಮಾಡಿ ಅದಕ್ಕೆ ಪಾಲಕ್ ಒಂದಿಷ್ಟು ತೊಗೊಂಡೈತಿ. ಅದಕ್ಕೆ ಉದ್ದಕ್ಕೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡೇನಿ, ಇಲ್ಲಿ ಅಡ್ಡಿಸಿ ಇಟ್ಕೊಂಡು. ಆಮೇಲೆ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡೇನಿ. ಈರುಳ್ಳಿ ಮಾತ್ರ ಉದ್ದಕ್ಕೆ ಹೆಚ್ಕೊಂಡೇನಿ. ಈಗ ಆಲೂಗಡ್ಡೆ ಎಲ್ಲ ಕುದಿಸಿದ್ದನ್ನು ನಿಮಗೆ ತೋರಿಸ್ತೀನಿ. ಈ ಥರ ಕುದ್ದಾವು. ಇವನ್ನ ಸಿಪ್ಪೆ ಸುಲ್ಕೊಂಡು ನಾನು ಇದನ್ನು ಸಣ್ಣ ಮಾಡಿ ಇಟ್ಕೋಬೇಕಾಗ್ತತಿ. ಅದಕ್ಕೆ ಇದನ್ನೆಲ್ಲ ತೊಗೊಂಡೈತೆ ನೋಡ್ರಿ. ಇದು ಆಲೂಗಡ್ಡೆ ಬಿಸಿ ಅದಾವಿನ್ನು. ಅದನ್ನೆಲ್ಲ ಸಿಪ್ಪೆ ತೆಗೆದು ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಳಕತ್ತಾನ. ಇದೆಲ್ಲ ಹಿಂಗಾಗ್ಬೇಕು ನೋಡ್ರಿ. ಅದು ಸಿಪ್ಪೆನೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಳಕತ್ತಾನೆ. ಇದಕ್ಕೆ ನಾನು ಪಾಲಕ್ ಹಾಕಿ ಒಗ್ಗರಣೆ ಹಾಕೋದನ್ನು ಹೇಳ್ಕೊಡ್ತೀನಿ. ಇದು ಪಾಲಕ್ದಾಗ ಎಲ್ಲ ಭಾಳಷ್ಟು ಇದು ವಿಟಮಿನ್ಸ್ ಎಲ್ಲ ಇರ್ತಾವಲ್ರಿ. ಅದ್ರ ಸಂಬಂಧ ಇದನ್ನೆಲ್ಲ ಇದು ಪಾಲಕ್ ಹಾಕಿ ಆಲೂಗಡ್ಡೆ ಹೆಂಗೆ ಮಾಡೋದನ್ನು ಹೇಳ್ಕೊಡಾಕ್ತಾನೆ ನಾನು. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ರಿ, ಯಾಕಂದ್ರೆ ನೀವು ಪ್ರೋತ್ಸಾಹ ಕೊಡ್ಬೇಕಾಗ್ತದೆ ನಮಗೆ. ಪಾಲಕ್ದಾಗ ವಿಟಮಿನ್ ಎ ಮತ್ತು ಸಿ ಮತ್ತು ಕೆ ಇರೋದ್ರಿಂದ ಪಾಲಕ್ ಹೆಲ್ತಿಗೆ ಭಾಳ ಒಳ್ಳೇದೈತೆ. ಅದಕ್ಕೆ ನಾನು ಯಾವಾಗಲೂ ಪಾಲಕ್ ಎದ್ರಲ್ಲಾರ ಒಂಚೂರು ಹಾಕ್ಕೊಂಡನ ಮಾಡಕತ್ತಿರ್ತೀನೋ. ಅದಕ್ಕೆ ಈಗ ಆಲೂಗಡ್ಡೆಗೆ ನಾ ಪಾಲಕ್ ಹಾಕಿ ಅದನ್ನ ದೋಸೆ ಒಳಗೆ ತಿಂತಾರೆ, ಭಾಳ ಟೇಸ್ಟ್ ಹತ್ತೈತಿ. ಮತ್ತು ಚಪಾತಿ ಒಳಗೂ ತಿನ್ಬೋದು, ಅನ್ನಕ್ಕೆ ಹಾಕ್ಕೊಂಡು ತಿನ್ಬೋದು. ಮತ್ತು ಪೂರಿ ಮಾಡಿದಾಗೂ ಪಾಲಕ್ ಪಲ್ಯ ಹಾಕಿ ನಾನು ಆಲೂ ಮಾಡ್ತಿರ್ತೀನಿ ಯಾವಾಗಲೂ. ಅದಕ್ಕೆ ನಾನೀಗ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಳಗ್ತಾನೆ ಎಣ್ಣೆಗೆ, ಒಗ್ಗರಣೆಗೆ. ಅದಕ್ಕೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಸಣ್ಣಗೆ ಹೆಚ್ಚಿದ್ದು, ಸ್ವಲ್ಪ ಉದ್ದಕ್ಕೆ ಹೆಚ್ಕೊಂಡಿದ್ದು ಎರಡೂ ಹಾಕ್ಕೊಳಗ್ತಾನೆ, ಟೇಸ್ಟ್ ಬರ್ಲತ್ತೇಳಿ. ಇವೆಲ್ಲ ಉದ್ದಕ್ಕೆ ಹೆಚ್ಚಿದ್ದು ರೀ. ಅವು ಏನೈತಿ ಸಣ್ಣಕ್ಕೆ ಹೆಚ್ಚಿದ್ದು. ಮೆಣಸಿನ್ಕಾಯಿ ನೀವು ಖಾರ ನೋಡಿ ಹಾಕೋರಿ, ನಿಮಗೆ ಎಷ್ಟು ಬೇಕಷ್ಟು ಖಾರ ಹಾಕ್ಕೊಂಡ್ರೆ ಟೇಸ್ಟ್ ಬರ್ತೈತಿ. ಈಗ ಈರುಳ್ಳಿನೂ ಹಾಕ್ಕೋಬೇಕು. ಈರುಳ್ಳಿನೂ ಜಾಸ್ತಿನೇ ಹಾಕ್ಕೊಳಗ್ತಾನೆ ಇದಕ್ಕೊಂಚೂರ, ಯಾಕಂದ್ರೆ ಆಲೂಗಡ್ಡೆಗೆ ಇದಿರೋದ್ರಿಂದ ಆಲೂಗಡ್ಡೆ ಟೇಸ್ಟ್ ಬರ್ತೈತಿ. ಈಗ ನೋಡಿರಿ, ಈರುಳ್ಳಿ ಎಲ್ಲ ಬಾಡಿಸಿದ ಮೇಲೆ ಇದು ಒಂಚೂರು ಅರಿಶಿನ ಪುಡಿ ಹಾಕ್ಕೊಂಡು ಅದಕ್ಕೆ ಇದು ಆಗ್ಲತ್ತೇಳಿ ಖಾರ ಉಪ್ಪು ಎಲ್ಲ ಸರಿಯಾಗಿ ಹಾಕಿದ್ರೆ ಅದು ಪಾಲಕ್ ಆಲೂ ಭಾರಿ ಟೇಸ್ಟ್ ಆಗ್ತೈತಿ. ಈಗ ಪಾಲಕನ್ನು ಸೇರಿಸ್ಕೊಳಾಗ್ತಾನೆ ನಾನು. ಅದಕ್ಕೆ ಇದೆಲ್ಲ ಹಾಕ್ಕೊಂಡು ಪಾಲಕ್ ಸೇರಿಸ್ಕೊಂಡು ನಿಮ್ಗೆ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಈಗ ಅರಿಶಿನ ಪುಡಿ ಅದು ಎಲ್ಲ ಹಾಕ್ಕೊಂಡು ಇದನ್ನೆಲ್ಲ ಬಾಡಿಸ್ಕೋಬೇಕು ಸ್ವಲ್ಪ. ಈಗ ಆಲೂ ಹಾಕ್ಕೊಳಕ್ತಾನೆ. ಆಲೂ ಎಲ್ಲ ಹೆಚ್ಚಿಟ್ಕೊಂಡಿದ್ದ ಆಲೂನ ಇದಕ್ಕೆ ಹಾಕಬೇಕು. ಭಾಳ ಟೇಸ್ಟಾಗಿರ್ತೈತಿ ಮತ್ತು ದೋಸೆ ಒಳಗೆ ಒಂಥರ ಡಿಫ್ರೆಂಟ್ ಅನ್ನಿಸ್ತಿರ್ತೈತಿ ಮತ್ತು ಹೆಲ್ತಿಗೂ ಚಲೋ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ರಿ, ನಿಮಗೆ ಎಷ್ಟು ಬೇಕಷ್ಟ. ಖಾರ ಉಪ್ಪು ಎಲ್ಲ ಹಾಕೋರಿ. ಲಿಂಬೆಹಣ್ಣು ಆಪ್ಷನ್ ಇರ್ತೈತಿ, ಬೇಕಾದ್ರೆ ಲಿಂಬೆಹಣ್ಣು ಹಾಕೋಬೋದು. ಇದು ಪಾಲಕ್ನು ಒಂಚೂರು ಹುಳಿ ಇರೋದ್ರಿಂದ ನಾ ಲಿಂಬೆಹಣ್ಣು ಹಾಕ್ಕೊಂಡಿಲ್ಲ. ಸಕ್ಕರೆ ಹಾಕೋಬೋದು, ಲಿಂಬೆಹಣ್ಣು ಹಾಕೋಬೋದು, ಇವೆಲ್ಲ ಆಪ್ಷನ್ ಇರ್ತಾವೆ. ಬೇಕಾದಷ್ಟು ಟೇಸ್ಟಿ ಮಾಡ್ಕೊಂಡು ತಿನ್ಬೋದು ಯಾವಾಗಲೂ. ಈ ಥರ ಎಲ್ಲ ಬಂದುಬಿಡ್ತೈತೆ ಅದು ಪಾಲಕ್ ಆಲೂ ಪಲ್ಯ. ಈಗ ಈ ಥರ ಬರ್ತೈತೆ ನೋಡಿರಿ. ಇದನ್ನು ನಾನು ದೋಸೆ ಒಳಗೆ ಹೆಂಗೆ ಹಚ್ಕೊಂಡು ತಿನ್ಬೇಕಾಗ್ತೈತಿ. ಅದಕ್ಕೆ ಒಂದು ದೋಸೆ ಮಾಡೋದನ್ನ ತೋರ್ಸಾಕ್ತಾನೆ. ಈಗ ದೋಸೆ ಹಾಕಿ ಪಾಲಕ್ ಪಲ್ಯನ ಪಾಲಕ್ ಮತ್ತು ಆಲೂ ಹಾಕಿದ ಪಲ್ಯನ ಹಚ್ಚಿ ತೋರ್ಸಾಕ್ತಾನೆ. ಈಗ ಒಂದು ದೋಸೆ ಹಾಕಿ ನಿಮ್ಗೆ ಹೆಂಗೆ ಅನ್ನೋದು ತೋರಿಸ್ತೀನಿ ಅದನ್ನು. ಇದು ನಾವು ಮಾಮೂಲಿ ಆಲೂ ಮಾಡೋಕ್ಕಿಂತನೂ ಇದು ಟೇಸ್ಟ್ ಆಗಿರ್ತೈತಿ. ಆಲೂ ದೋಸೆನೂ ಇದು ಪಾಲಕ್ ದೋಸೆ ಅಂದ್ರೆ ದೋಸೆಕನ್ನ ಒಂದು ಸ್ವಲ್ಪ ಮಿಕ್ಸಿ ಮಾಡಿ ಪಾಲಕನ್ನು ಹಚ್ಚಿ ಮಾಡ್ತಾರೆ ರೀ. ಅದನ್ನು ನಾ ಈಗ ಆಲೂ ಒಳಗೆ ಪಾಲಕ್ ಹಾಕಾಕತ್ತಾನೆ ನೋಡಿರಿ. ಈಗ ದೋಸೆಯನ್ನು ಮಾಡಿ ದೋಸೆಗೆ ಅದನ್ನು ಪಾಲಕ್ ಆಲೂ ಹಾಕಿ ತೋರಿಸ್ತೀನಿ. ಈಗ ದೋಸೆ ಬಂದತ್ರಿ. ಕ್ರಿಸ್ಪಿಯಾಗಿರೋ ದೋಸೆಗೆ ಮತ್ತು ಇದಕ್ಕೆ ಎಲ್ಲ ಕಾಂಬಿನೇಷನ್ ಚೆಂದಾಗಿರ್ತೈತಿ, ಟೇಸ್ಟೂ ಆಗಿರ್ತೈತಿ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಭಾಳ ಟೇಸ್ಟ್ ಹತ್ತೈತಿ.
ಇದ್ರಾಗೆಲ್ಲ ಖಾರ ಉಪ್ಪು ಇರತ್ತೈತಲ್ರಿ, ಚಟ್ನಿನೂ ನಡೀತೈತಿ, ಇರಲಿಲ್ಲ ಅಂದರು. ನೋಡಿ, ಇದಕ್ಕೆ ನಾನು ಆಲೂ ಪಾಲಕನ್ನು ಈ ದೋಸೆಗೆ ಹಾಕ್ಕೊಂಡು ತೋರ್ಸಾಕ್ತೇನೆ. ಟೇಸ್ಟಿಯಾಗಿರುವಂಥ ಆಲೂ ಪಲ್ಯ, ಆಲೂ ಪಾಲಕ್ ಪಲ್ಯ ಮತ್ತು ಮಸಾಲೆ ದೋಸೆ. ಈ ಥರ ಬರ್ತದೆ. ನೀವು ಮಾಡಿ ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೋಡಿರಿ, ಈ ಥರ ಬರ್ತದೆ. ನಾ ಇನ್ನೊಂದು ದೋಸೆನೂ ಹಾಕಿ ತೋರಿಸ್ತೀನಿ ಹೆಂಗತ್ತ. ಈಗ ದೋಸೆ ಗರಿಗರಿಯಾಗಿ ಬರೋದ್ರಿಂದ ಆ ಆಲೂ ಪಲ್ಯ ಬೆಸ್ಟ್ ಆಗಿರ್ತದೆ. ಅದಕ್ಕೆ ಯಾವಾಗಲೂ ಆಲೂ ಕಾಂಬಿನೇಷನ್ ದೋಸೆಗೆ ಚಲೋ ಇರ್ತೈತೆ ರೀ, ಮತ್ತು ಪೂರಿ ಒಳಗೂ ಅಷ್ಟು ಟೇಸ್ಟ್ ಹತ್ತದ ಅದು. ಈ ಥರ ಬರ್ತದೆ ನೋಡೋದು ದೋಸೆಗೆ. ಈ ದೋಸೆಗೆ ಇದನ್ನೆಲ್ಲ ಹಿಂಗೆ ಹಾಕ್ಕೊಂಡು ತಿನ್ನೋದ್ರಿಂದ ಬೆಸ್ಟ್ ಆಗಿರ್ತದೆ. ಈ ಥರ ಬರ್ತದೆ ನೋಡ್ರಿ. ಈಗ ಎರಡೂ ನಾನು ದೋಸೆ ಮಾಡಿ ತೋರ್ಸೇನೆ. ಅದಕ್ಕೆ ಇದು ಆಲೂ ಪಲ್ಯನೂ ಹಾಕೈತಿ, ಮತ್ತು ಸ್ವಲ್ಪ ಚಟ್ನಿನೂ ಇಟ್ಟು ನಾನು ತೋರ್ಸಾಕ್ತೇನೆ ನಿಮಗೆ. ಚಟ್ನಿ ಹಚ್ಕೊಂಡು ತಿನ್ಬೋದು, ಆಲೂ ಹಚ್ಕೊಂಡು ತಿನ್ಬೋದು. ನೋಡಿರಿ, ಈ ಥರ ಬರ್ತದದು ಚಟ್ನಿ ದೋಸೆ. ಈಗ ರೆಡಿ ಆಗೈತೆ ಅದು.